ಸುಮಾರು ಜನ ಶುಂಠಿ ಬೆಳೆದಿರಂತ ರೈತರಿಗೆ ಕೆಲವೊಂದು ಗೊಂದಲಗಳಿರುತ್ತೆ. ಈ ಕೊಳೆ ರೋಗ ಹೆಂಗ್ ಸ್ಟಾರ್ಟ್ ಆಗುತ್ತೆ, ಗಿಡಗಳೇನೋ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಕೊಳೆ ರೋಗ ಬಂದಿರೋದೇ ಗೊತ್ತಾಗಿರಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ನಿಮ್ಗೆ ಒಂದು 4-5 ಗಿಡಗಳನ್ನ ತೋರಿಸೋದ್ರ ಮೂಲಕ ಹೇಳ್ತೀನಿ ನೋಡಿ. ಈಗ ಕೊಳೆ ರೋಗ ಏನಂದ್ರೆ ನಿಮ್ಗೆ ಯಾವಾಗ್ಲೂ ಈ ಗಿಡದ ಕೆಳಭಾಗದ ಎಲೆಗಳೇನಿದೆಯಲ್ಲ ಅಲ್ಲಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ, ಅದರಿಂದ ನಿಮಗೆ ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೇನೆ ನಿಮಗೆ ಗೆಡ್ಡೆ ಕೊಳೆ ಕೂಡ ಸ್ಟಾರ್ಟ್ ಆಗಿರುತ್ತೆ. ಅದು ಗೊತ್ತಾಗಲ್ಲ, ನಿಮಗೆ ತುಂಬಾ ಲೇಟ್ ಆಗಿ ಗೊತ್ತಾಗುತ್ತೆ. ಈಗ ಕೊಳೆ ರೋಗದ ಮೊದಲ ಹಂತಗಳು ಯಾವ ತರ ಇರುತ್ತೆ ನೋಡ್ಕೊಳ್ಳಿ. ಈ ರೀತಿ ಕೆಳಭಾಗದ ಎಲೆಗಳೇನಿರುತ್ತಲ್ಲ, ಫಸ್ಟ್ ಎಲೆಗಳ ಅಂಚಲ್ಲಿ ಈ ರೀತಿ ಯೆಲ್ಲೋಯಿಶ್ ಆಗ್ತಾ ಹೋಗುತ್ತೆ, ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತಾ ಹೋಗುತ್ತೆ. ಆಮೇಲೆ ಅದು ಮುಂದೆ ಬರ್ತಾ 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 ಈ ರೀತಿ ಎಲೆಗಳೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗೋ ತರ, ಆಮೇಲೆ ಈಗ ನಿಮಗೆ ಬರ್ತಿರೋಂಥ ಸುಳಿಗಳೆಲ್ಲ ಡ್ರೈ ಆಗೋ ತರ ಈ ತರ ಕಾಣಿಸುತ್ತೆ. ಇನ್ನೂ ಸಿವಿಯಾರಿಟಿಗೆ ಅಂತ ಅಂದ್ರೆ ನಿಮಗೆ ಈ ರೀತಿ ಕಂಪ್ಲೀಟ್ ಗಿಡಗಳಲ್ಲೆಲ್ಲ ಕೆಳಭಾಗದ ಎಲೆಗಳೇನಿದೆಯಲ್ಲ ಈ ರೀತಿ ಕಂಪ್ಲೀಟ್ ಆಗಿ ಯೆಲ್ಲೋಯಿಶ್ ಆಗೋದು ಅಥವಾ ಕಂಪ್ಲೀಟ್ ಆಗಿ ಒಣಗೋಗೋದು, ಆಮೇಲೆ ಹಿಂದಕ್ಕೆ ಈ ರೀತಿ ಸುರುಳಿ ಸುತ್ತದಾಗುತ್ತೆ. ಇದೇನಂದ್ರೆ ನಿಮ್ಗೆ ಒಂಥರ ಸೆಕೆಂಡರಿ ಸ್ಟೇಜ್ ಅಂತ. ಇದನ್ನ ಮೀರಿ ನಿಮ್ಗೆ ಹೋಯ್ತು ಅಂದ್ರೆ ಥರ್ಡ್ ಸ್ಟೇಜಿಗೆ ಹೋಗುತ್ತೆ. ಥರ್ಡ್ ಸ್ಟೇಜಿಗೆ ಹೋದಾಗ ಏನಾಗುತ್ತೆ ಅಂದ್ರೆ ನಿಮಗೆ ಗಿಡ ಈ ರೀತಿ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಗಿಡ ತನ್ನ ಶಕ್ತಿಯನ್ನ ಕಳ್ಕೊಂಡು ಕಂಪ್ಲೀಟ್ ಈ ತರ ಕುಗ್ಗೋಗ್ಬಿಡುತ್ತೆ, ಎಲೆಗಳೆಲ್ಲ ಒಣಗೋಗ್ಬಿಟ್ಟು ಗಿಡ ಸಾಯೋ ಸ್ಟೇಜ್ಗೆ ಹೋಗುತ್ತೆ. ಈ ಥರ್ಡ್ ಸ್ಟೇಜ್ ಅಲ್ಲೂ ಕೂಡ ನೀವು ಗಿಡನ ರಕ್ಷಣೆ ಮಾಡ್ಕೋಬಹುದು, ಯಾಕಂದ್ರೆ ಇದರಲ್ಲಿ ಗೆಡ್ಡೆ ಕೊಳೆ ಬಂದಿರೋಂತ ಕೂಡ ಚಾನ್ಸ್ ಇರುತ್ತೆ. ಗೆಡ್ಡೆ ಕೊಳೆ ಬಂದಿರೋಂಥದ್ದು ಇದರಲ್ಲಿ ನೋಡಿ, ಈಗ ಗೆಡ್ಡೆ ಕೊಳೆ ಬಂದಿದ್ರು ಕೂಡ ಅದೇ ಗುಣಿಯಲ್ಲಿ ನಿಮ್ಗೆ ಹೊಸ ಚಿಗುರುಗಳು ಕಾಣಿಸ್ತಾ ಇದೆ. ಅಂದ್ರೆ ಅದರ ಅರ್ಥ ಈ ಗಿಡಕ್ಕೆ ಇನ್ನೂ ಬೆಳೆಯುವಂತ ಶಕ್ತಿ ಇದೆ. ಈಗ ಏನ್ ಮಾಡ್ಬೇಕು ನೀವು, ಇದಕ್ಕೆ ಸಾಧ್ಯವಾದಷ್ಟು ಈ ಗಿಡನ ಉಳಿಸ್ಕೊಳ್ಳೋಕೆ ಲೈಕ್ ಟ್ರೈಕೋಡರ್ಮನ ಸ್ಪ್ರೇ ಮಾಡೋದಿರ್ಬೋದು, ಇದನ್ನ ಕಾಪಾಡ್ಕೋಬಹುದು, ಕೊಳೆ ರೋಗನ ಇಲ್ಲಿಗೆ ನಿಲ್ಲಿಸಬಹುದು. ಈ ಹಂತದಿಂದನೂ ನೀವು ಗಿಡಗಳನ್ನ ರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಕೊಡಗು ಅಗ್ರಿಟೆಕ್ ಅವರ, ನೀವು ಓವರ್ ಆಲ್ ಪ್ಲಾಟ್ಗೆ ಏನ್ ಕೊಡ್ತೀರಾ ಅಂತ ಅನ್ನಂಗಿದ್ರೆ ನಮ್ಮ ಕೊಡಗು ಅಗ್ರಿಟೆಕ್ ಅವರ ಆಲ್ ಇನ್ ಒನ್ ತ್ರಿಶಕ್ತಿ ಮತ್ತೆ ಟ್ರೈಕೋಕ್ಯಾಪ್ನ ಕೊಡಿ. ಇಲ್ಲ ನೀವು ಕೆಲವೊಂದು ಭಾಗದಲ್ಲಿ ಈ ರೀತಿ ತುಂಬಾ ಸಿವಿಯರ್ ಆಗಿ ಕೊಳೆ ಆಗಿರೋಂಥ ಜಾಗದಲ್ಲಿ ಕೊಡಬೇಕು ಅಂತಂದ್ರೆ ನಮ್ದು ಟ್ರೈಕೋಕ್ಯಾಪ್ನ ಸ್ಪ್ರೇ ಮಾಡಿ, ಹಾಗೆ ನಮ್ಮ ಸೋನಾ ಪ್ಲಸ್ ನ ಡ್ರೆಂಚ್ ಮಾಡಿ.